ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ 14ನೇ ವಿಡಿಯೋ ಇದಾಗಿರುತ್ತೆ. ಇಲ್ಲಿ ನಾವು ಶಕ್ತಿಯ ಆಕಾರಗಳು, ಸೋರ್ಸಸ್ ಆಫ್ ಎನರ್ಜಿ ಅಂತ ಏನ್ ಕರಿತೀವಿ, ಆ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ MCQs ನ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ಓಕೆ, ಮೊದಲನೇ ಪ್ರಶ್ನೆ ಬಂದು ಮೇಣದ ಬತ್ತಿಯ ಉರಿಯುವಿಕೆಯು ಈ ಕ್ರಿಯೆ ಆಗಿದೆ ಅಂತ ಇದೆ. ಅಂತರುಷ್ಣುಕ ಕ್ರಿಯೆ, ಸಂಕಲನ ಕ್ರಿಯೆ, ಬಹಿರುಷ್ಣುಕ ಕ್ರಿಯೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದಂತ ಉತ್ತರ ಏನು ಅಂದ್ರೆ ಮೇಣದ ಬತ್ತಿಯ ಉರಿಯುವಿಕೆ ಏನಿದೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ, ಅಂದ್ರೆ ಬಹಿರುಷ್ಣುಕ ಕ್ರಿಯೆ ಆಗಿರುತ್ತೆ. ಓಕೆ, ಇನ್ನು ನಾವು ದೈನಂದಿನ ಭೌತಿಕ ಕ್ರಿಯೆಗಳನ್ನ ನಡೆಸೋದಕ್ಕೆ ಈ ವಿಧದ ಶಕ್ತಿಯನ್ನ ಬಳಸ್ತೀವಿ. ಯಾವ ವಿಧದ ಶಕ್ತಿಯನ್ನ ಬಳಸ್ತೀವಿ? ನಾವು ದೈನಂದಿನ ಭೌತಿಕ ಕ್ರಿಯೆಗಳನ್ನ ನಡೆಸೋದಕ್ಕೆ ಯಾವ ಒಂದು ವಿಧದ ಶಕ್ತಿಯನ್ನ ಬಳಸ್ತೀವಿ? ವಿದ್ಯುತ್ ಶಕ್ತಿ, ರಾಸಾಯನಿಕ ಶಕ್ತಿ, ಸ್ನಾಯು ಶಕ್ತಿ, ಕಾಂತೀಯ ಶಕ್ತಿ. ದಟ್ ಇಸ್ ಸ್ನಾಯು ಶಕ್ತಿ. ಓಕೆ, ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಇವುಗಳಲ್ಲಿ ಉತ್ತಮ ಇಂಧನದ ಲಕ್ಷಣ ಅಂತ ಅಂದ್ರೆ ಯಾವುದು ಅಂತ ಕೇಳಿದರೆ, ನೋಡಿ, ಹೆಚ್ಚು ಶಾಖ ಅಥವಾ ಹೊಗೆ ಬಿಡುಗಡೆಗೊಳಿಸಬೇಕು, ಒಂದು ಉತ್ತಮ ಇಂಧನ ಅಂತ ಕರೆಸ್ಕೊಳ್ಳುವಂಥದ್ದು. ಆಮೇಲೆ ಮಿತವ್ಯಯಕಾರಿ ಆಗಿರ್ಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಸುಲಭವಾಗಿರ್ಬೇಕು, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು ಅಂದ್ರೆ ಅಫ್ಕೋರ್ಸ್ ಒಂದು ಉತ್ತಮ ಇಂಧನದ ಲಕ್ಷಣ ಅಂತ ಅಂದ್ರೆ ಅದು ಹೆಚ್ಚು ಶಾಖ ಅಥವಾ ಹೊಗೆನ ಬಿಡುಗಡೆಗೊಳಿಸಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಸುಲಭವಾಗಿರ್ಬೇಕು, ಜೊತೆಗೆ ಮಿತವ್ಯಯ ಕೂಡ ಆಗಿರ್ಬೇಕು. ಹಾಗಾಗಿ ಎಲ್ಲವೂ ಕೂಡ ಸರಿ. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ನವೀಕರಿಸಬಹುದಾದಂತಹ ಶಕ್ತಿಯ ಸಂಪನ್ಮೂಲ ಆಗಿದೆ? ಕಲ್ಲಿದ್ದಲು ಶಕ್ತಿ, ಡೀಸೆಲ್, ಸೌರಶಕ್ತಿ, ಸೀಮೆ ಎಣ್ಣೆ ಅಂತ. ಓಕೆ, ಯಾವುದು ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲ ಬಂದು ದಟ್ ಇಸ್ ಸೌರಶಕ್ತಿ. ಓಕೆ, ಇನ್ನು ಐದನೇ ಪ್ರಶ್ನೆ, ಇವುಗಳಲ್ಲಿ ಆಮ್ಲಮಳೆಗೆ ಕಾರಣವಾಗುವಂತಹ ಅನಿಲಗಳು ಅಂದ್ರೆ ಯಾವುವು? ನೈಟ್ರೋಜನ್ ಮತ್ತು ಸಲ್ಫರ್ನ ಆಕ್ಸೈಡ್ಗಳು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್, ನೈಟ್ರಿಕ್ ಆಮ್ಲ ಅಂತ ಇದೆ. ಸರಿಯಾದಂತ ಆಯ್ಕೆ ಯಾವುದು? ನೈಟ್ರೋಜನ್ ಮತ್ತು ಸಲ್ಫರ್ನ ಆಕ್ಸೈಡ್ಗಳು ಏನಿದಾವೆ ಇವು ಆಮ್ಲಮಳೆಗೆ ಕಾರಣವಾಗುವಂತಹ ಅನಿಲಗಳು. ಇನ್ನು ಆರನೇ ಪ್ರಶ್ನೆ, ಇವುಗಳಲ್ಲಿ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವಂತಹ ಅನಿಲ ಯಾವುದು? ನೈಟ್ರೋಜನ್ ಮತ್ತು ಸಲ್ಫರ್ನ ಆಕ್ಸೈಡ್ಗಳು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್, ನೈಟ್ರಿಕ್ ಆಮ್ಲ ಅಂತ ಇದೆ. ಸರಿಯಾದಂತ ಆಯ್ಕೆ ಯಾವುದು? ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲ ಆಗಿದೆ. ಯಾವುದು? ವೆರಿ ಇಂಪಾರ್ಟೆಂಟ್. ಮೊದಲನೇದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಇದು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವಂತ ಅನಿಲ. ಓಕೆ, ಇನ್ನು ಏಳನೇ ಪ್ರಶ್ನೆ, ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ವೈಜ್ಞಾನಿಕ ಸಾಧನವನ್ನ ಏನಂತ ಕರೀತಾರೆ? ದಟ್ ಇಸ್ ಡೈನಮೋ. ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಅಲ್ವಾ? ಇನ್ನು ಎಂಟನೇ ಪ್ರಶ್ನೆ, ಭಾರತದಲ್ಲಿ ಒಟ್ಟು ವಿದ್ಯುತ್ ಶಕ್ತಿಯ ಬೇಡಿಕೆಯ ಪ್ರಮಾಣದಲ್ಲಿ ಜಲವಿದ್ಯುತ್ ಸ್ಥಾವರಗಳಿಂದ ಪೂರೈಕೆ ಆಗುವ ಶಕ್ತಿಯ ಭಾಗ ಎಷ್ಟು ಅಂತ ಕೇಳಿದರೆ ದಟ್ ಈಸ್ 1/4. ಓಕೆ, 1/4 ಇಷ್ಟು ವಿದ್ಯುತ್ ಶಕ್ತಿಯ ಬೇಡಿಕೆಯ ಪ್ರಮಾಣ ಆಗಿರುತ್ತೆ. ಅದು ಜಲವಿದ್ಯುತ್ ಸ್ಥಾವರಗಳಿಂದ ಪೂರೈಕೆ ಆಗುವಂತ ಶಕ್ತಿಯ ಭಾಗ ಆಗಿರುತ್ತೆ. ಓಕೆ, ಇನ್ನು ಒಂಬತ್ತನೇ ಪ್ರಶ್ನೆ, ಜಲಾಶಯಗಳಲ್ಲಿ ಮುಳುಗಡೆಯಾದ ಸಸ್ಯರಾಶಿಯ ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಕೊಳೆತು ಅಪಾರ ಪ್ರಮಾಣದಲ್ಲಿ ಈ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ನೋಡಿ, ಜಲಾಶಯಗಳಲ್ಲಿ ಮುಳುಗಡೆಯಾದಂತಹ ಸಸ್ಯರಾಶಿಯ ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಕೊಳೆತು ಅಪಾರ ಪ್ರಮಾಣದಲ್ಲಿ ಈ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಯಾವ ಒಂದು ಅನಿಲವನ್ನ ಬಿಡುಗಡೆ ಮಾಡುತ್ತೆ? ದಟ್ ಇಸ್ ಮೀಥೇನ್ ಅನ್ನ ಅದು ಬಿಡುಗಡೆ ಮಾಡುತ್ತೆ. ನೋಡಿ, ಜಲಾಶಯಗಳಲ್ಲಿ ಏನಾಗುತ್ತೆ, ಮುಳುಗಡೆಯಾದಂತಹ ಸಸ್ಯರಾಶಿಗಳು ಏನಿರ್ತಾವಲ್ವಾ ಅವು ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಅಂದ್ರೆ ವಿದೌಟ್ ಆಕ್ಸಿಜನ್ ಅವು ಏನಾಗ್ತವೆ, ಕೊಳೆತು ಬಿಡ್ತವೆ. ಅವಾಗ ಅಪಾರ ಪ್ರಮಾಣದಲ್ಲಿ ಅವು ಮೀಥೇನ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡ್ತವೆ ಕೊಳೆತು ಬಿಟ್ಟು. ಓಕೆ, ಇನ್ನು ಹಸುವಿನ ಸಗಣಿ, ನಿರುಪಯುಕ್ತ ತರಕಾರಿ ಮುಂತಾದವುಗಳಿಂದ ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ವಿಘಟನೆಯಾಗಿ ಉತ್ಪತ್ತಿಯಾಗುವಂತಹ ಅನಿಲಕ್ಕೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ದಟ್ ಈಸ್ ಗೋಬರ್ ಗ್ಯಾಸ್ ಅನಿಲ ಅಂತ ಕರೀತಾರೆ. ಅದೇ ಗೋಬರ್ ಗ್ಯಾಸ್ ಅಂತ ಕರೀತಾರೆ. ಹಸುವಿನ ಸಗಣಿ, ನಿರುಪಯುಕ್ತ ತರಕಾರಿ ಇವುಗಳಿಂದ ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ವಿಘಟನೆಯಾಗಿ ಉತ್ಪತ್ತಿಯಾಗುವಂತಹ ಅನಿಲಕ್ಕೆ ಗೋಬರ್ ಅನಿಲ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು 11ನೇ ಪ್ರಶ್ನೆ, ದೊಡ್ಡ ದೊಡ್ಡ ಗಾಳಿ ಯಂತ್ರಗಳನ್ನ ಅಳವಡಿಸಿ ಗಾಳಿ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದಕ್ಕೆ ಏನಂತ ಕರೀತಾರೆ? ದಟ್ ಈಸ್ ಪವನ ಶಕ್ತಿ ಅಂತ ಕರೀತಾರೆ.
ಇನ್ನು 12ನೇ ಪ್ರಶ್ನೆ, ಪವನ ಶಕ್ತಿಯನ್ನ ಉತ್ಪಾದಿಸಬೇಕು ಅಂತ ಅಂದ್ರೆ ಇರಬೇಕಾದಂತ ಗಾಳಿಯ ಕನಿಷ್ಠ ಜವ ಎಷ್ಟು ಅಂತ ಕೇಳಿದರೆ ದಟ್ ಇಸ್ 15 ಕಿಲೋಮೀಟರ್ ಪರ್ ಹವರ್. ಓಕೆ, ಅಂದ್ರೆ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಅಷ್ಟು ಇರಬೇಕು. ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಅಷ್ಟು ಗಾಳಿಯ ಕನಿಷ್ಠ ಜವ ಇರಬೇಕು. ಓಕೆ, ಇದು 2ನೇ ಸಲ ರಿಪೀಟ್ ಆಗಿರೋ ಕ್ವಶನ್ ಇದು. ಓಕೆ, ಇದೇ ಒಂದು MCQ ಸೀರೀಸ್ ಅಲ್ಲಿ 2ನೇ ಸಲ ರಿಪೀಟ್ ಆಗಿರುವಂತಹ ಕ್ವಶನ್ ಇದು. ಸೊ ನೋಡ್ಕೊಳ್ಳಿ, ಇಂಥವ್ನ ಯಾವ ನಿಮ್ಗೆ ಕಷ್ಟ ಅಂತ ಅನ್ಸುತ್ತೋ ಅವನ್ನೆಲ್ಲ ಒಂದತ್ರ ಬರ್ಕೊಳ್ಳಿ. ಓಕೆ, ಪವನ ಶಕ್ತಿಯನ್ನು ಉತ್ಪಾದಿಸಬೇಕು ಅಂತ ಅಂದ್ರೆ ಗಾಳಿಯಲ್ಲಿ ಇರಬೇಕಾದಂತ ಕನಿಷ್ಠ ಜವ 15 ಕಿಲೋಮೀಟರ್ ಪರ್ ಹವರ್. ಇನ್ನು 13ನೇ ಪ್ರಶ್ನೆ, ಸೂರ್ಯನಿಂದ ಪಡೆಯುವಂತಹ ಬೆಳಕು ಮತ್ತು ಶಾಖ ರೂಪದ ಶಕ್ತಿಯನ್ನ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ದಟ್ ಇಸ್ ಸೌರ ಶಕ್ತಿ ಅಂತ ಕರೀತಾರೆ. ಓಕೆ, ಏನಂತ ಕರೀತಾರೆ? ಸೌರ ಶಕ್ತಿ ಅಂತ ಕರೀತಾರೆ. 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೌರ ಸೌಧವಾಗಿದೆ ಅಂತ ಕೇಳಿದ್ದಾರೆ. ಸೌರ ಸೌಧ ಅಂತ ಹೇಳಿ ಯಾವುದನ್ನ ಕರೀತಾರೆ? ಸೌರ ಜಲತಾಪಕವನ್ನ ಕರೀತಾರೆ. ಸೌರ ಜಲತಾಪಕವನ್ನ ಸೌರ ಸಾಧನ ಅಂತ ಕರೀತಾರೆ. ಅಂದ್ರೆ ಮೀನ್ಸ್ ಸೌರ ಸಾಧನ ಮೀನ್ಸ್ ಯಾವ್ದು? ಸೋಲಾರ್ ಮೀನ್ಸ್ ಸೂರ್ಯನನ್ನ ಉಪಯೋಗಿಸ್ಕೊಂಡು ವರ್ಕ್ ಮಾಡುವಂತ ಸಾಧನ ಯಾವ್ದಿಲ್ಲಿ? ರೈಲ್ ಇಂಜಿನ ಅಲ್ಲ, ಲಾರಿನ ಅಲ್ಲ, LPG ಸಿಲಿಂಡರ್ ಅಲ್ಲ. ಯಾವ್ದು ಹಾಗಾದ್ರೆ? ಸೌರ ಜಲತಾಪಕ, ಸೋಲಾರ್ ವಾಟರ್ ಹೀಟರ್. ಓಕೆ, 15ನೇ ಪ್ರಶ್ನೆ, ಸೂರ್ಯನ ಹೆಚ್ಚು ಶಾಖವನ್ನ ಹೀರ್ಕೊಳ್ಳಲು ಸೌರ ಕುಕ್ಕರ್ ಹೊರಮೈ ಹಾಗೂ ಒಳಮೈಗೆ ಈ ಬಣ್ಣವನ್ನ ಬಳಿದಿರ್ತಾರೆ. ಹೆಚ್ಚು ಶಾಖವನ್ನ ಹೀರ್ಕೋಬೇಕು ಅಂತ ಹೇಳಿದ್ರೆ ಯಾವ ಒಂದು ಬಣ್ಣ ಹೆಚ್ಚು ಶಾಖವನ್ನ ಹೀರ್ಕೊಳ್ಳುತ್ತೆ? ದಟ್ ಇಸ್ ಕಪ್ಪು ಬಣ್ಣ. ಹೌದಲ್ವಾ? ಸರಿಯಾದಂತ ಉತ್ತರ ಕಪ್ಪು ಬಣ್ಣ. ಇನ್ನು 16ನೇ ಪ್ರಶ್ನೆ, ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನ ಯಾವುದು? ಸೌರಕೋಶ. ಓಕೆ, 17ನೇ ಪ್ರಶ್ನೆ, ಒಂದು ಮಾದರಿ ಸೌರಕೋಶವನ್ನ ಸೂರ್ಯನ ಬಿಸಿಲಿಗೆ ಒಡ್ಡಿದಾಗ ಅದು ಉತ್ಪತ್ತಿ ಮಾಡುವಂತಹ ವೋಲ್ಟೇಜ್ ಹಾಗೂ ವಿದ್ಯುತ್ ಶಕ್ತಿಯ ಪ್ರಮಾಣ ಎಷ್ಟಿರುತ್ತೆ? ಕ್ರಮವಾಗಿ ಹೇಳ್ಬೇಕು. ಅಂದ್ರೆ ಬಿಸಿಲಿಗೆ ಒಡ್ಡಿದಾಗ ಅದು ಉತ್ಪತ್ತಿ ಮಾಡುವಂತ, ಅಂದ್ರೆ ಫಸ್ಟ್ ವೋಲ್ಟೇಜ್ ಹೇಳ್ಬೇಕು, ಆಮೇಲೆ ವಿದ್ಯುತ್ ಶಕ್ತಿಯ ಪ್ರಮಾಣವನ್ನ ಹೇಳ್ಬೇಕು. ಅಂದ್ರೆ ಫಸ್ಟ್ ವೋಲ್ಟ್ಸ್, ಆಮೇಲೆ ಪವರ್ ಏನಿರುತ್ತಲ್ವಾ ವಿದ್ಯುತ್ ಶಕ್ತಿಯ ಪ್ರಮಾಣ, ಅದನ್ನ ಹೇಳ್ಬೇಕು. ಎಷ್ಟು ಅಂತ ಹೇಳಿದ್ರೆ ದಟ್ ಇಸ್ 0.5 ಇಂದ 1 ವೋಲ್ಟ್ ವರೆಗೂ ಇರುತ್ತೆ. ಯಾವುದು? ವೋಲ್ಟೇಜ್. ವಿದ್ಯುತ್ ಶಕ್ತಿಯ ಪ್ರಮಾಣ ಎಷ್ಟಿರುತ್ತೆ? 0.7 ವ್ಯಾಟ್ ಇರುತ್ತೆ. ಸೊ ಸರಿಯಾದಂತ ಉತ್ತರ ಇದು. ಓಕೆ, 0.5 ಇಂದ 1 ವೋಲ್ಟ್ ವರೆಗೂ ಇರುತ್ತೆ. ಅಂದ್ರೆ ಒಂದು ಸೌರಕೋಶವನ್ನ ಸೂರ್ಯನ ಬಿಸಿಲಿಗೆ ಒಡ್ಡಿದಾಗ ಅದು ಉತ್ಪತ್ತಿ ಮಾಡುವಂತ ವೋಲ್ಟೇಜ್. ಓಕೆ, ಹಾಗೂ ವಿದ್ಯುತ್ ಶಕ್ತಿಯ ಪ್ರಮಾಣ ಕ್ರಮವಾಗಿ ಹೇಳಿರುವಂತದ್ದು. ಇನ್ನು 18ನೇ ಪ್ರಶ್ನೆ, ಸೌರಕೋಶಗಳ ಅನುಕೂಲತೆಗಳು ಅಂತ ಕೇಳಿದ್ದಾರೆ. ಸೌರಕೋಶಗಳ ಅನುಕೂಲತೆ ಅಂತ ಹೇಳಿದಾಗ ನೋಡಿ, ಅವು ಚಲನಶೀಲ ಭಾಗಗಳನ್ನ ಒಳಗೊಂಡಿಲ್ಲ. ಯಾವುದು? ಸೌರಕೋಶದ ಅನಿಲಗಳು, ಸೌರಕೋಶಗಳ ಅನುಕೂಲತೆಗಳನ್ನ ನೋಡಿದಾಗ ಚಲನಶೀಲ ಭಾಗಗಳನ್ನ ಒಳಗೊಂಡಿಲ್ಲ. ದುರ್ಗಮ ಪ್ರದೇಶದಲ್ಲಿ ಇವುಗಳನ್ನ ನಾವು ಸ್ಥಾಪಿಸಬಹುದು. ಇವುಗಳ ತಯಾರಿಕೆಗೆ ಬೇಕಾಗುವಂತಹ ಸಿಲಿಕಾನ್ ಪ್ರಕೃತಿಯಲ್ಲಿ ಹೇರಳವಾಗಿದೆ ಅಂತ ಇದೆ. ಸೊ ಎಲ್ಲವೂ ಕೂಡ ಇದರ ಒಂದು ಮೆರಿಟ್ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಸರಿ. ನೋಡಿ, ಇವು ಚಲನಶೀಲ ಭಾಗಗಳನ್ನ ಒಳಗೊಂಡಿಲ್ಲ, ಜೊತೆಗೆ ಇದಕ್ಕೆ ಬೇಕಾಗುವಂತ ಸಿಲಿಕಾನು ನ್ಯಾಚುರಲ್ ಆಗಿ ಅಬಾಂಡೆಂಟ್ ಆಗಿದೆ, ಅಂದ್ರೆ ಜಾಸ್ತಿ ಸಿಗುತ್ತೆ. ಆಮೇಲೆ ದುರ್ಗಮ ಪ್ರದೇಶದಲ್ಲೂ ಕೂಡ ಇವುಗಳನ್ನ ಸ್ಥಾಪಿಸಬಹುದು. ಇವೆಲ್ಲವೂ ಕೂಡ ಸರಿಯಾದಂತ ಹೇಳಿಕೆಗಳಾಗಿರೋದ್ರಿಂದ ಮೇಲಿನ ಎಲ್ಲವೂ ಕೂಡ ಸರಿಯಾದಂತ ಉತ್ತರ. 19ನೇ ಪ್ರಶ್ನೆ, ಸೌರಕೋಶವನ್ನ ತಯಾರಿಸೋದಕ್ಕೆ ಬಳಸುವಂತ ಧಾತು ಯಾವುದು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡೋಣ, ಯಾರು ಇದಕ್ಕೆ ಸರಿಯಾದಂತ ಉತ್ತರವನ್ನ ತಿಳಿಸ್ತೀರಾ ಅಂತ ನೋಡೋಣ. ಯಾಕೆಂದ್ರೆ 18ನೇ ಪ್ರಶ್ನೆನಲ್ಲಿನೇ ಇದಕ್ಕೆ ಉತ್ತರ ಇದೆ. ಯಾರು ಇದಕ್ಕೆ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡ್ತೀರಾ ನೋಡೋಣ. ಸೌರಕೋಶವನ್ನ ತಯಾರಿಸೋದಕ್ಕೆ ಬಳಸುವಂತ ಧಾತು. 20ನೇ ಪ್ರಶ್ನೆ, ಸೌರಕೋಶದ ಉಪಯೋಗಗಳು ಅಂತ ಅಂದ್ರೆ ಯಾವ್ದು? ನೋಡಿ, ಸೌರಕೋಶದ ಅನುಕೂಲಗಳು ನೋಡಿದ್ವಿ. ಹಾಗಾದ್ರೆ ಉಪಯೋಗಗಳು ಅಂತ ನಾವು ನೋಡಿದಾಗ ನೋಡಿ, ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಆಕಾರವಾಗಿ ಇದನ್ನ ಬಳಸ್ತಾರೆ. ಕೃತಕ ಮೀನ್ಸ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಲ್ಲಿ ಇದನ್ನೇ ಶಕ್ತಿ ಆಕಾರವಾಗಿ ಬಳಸ್ತಾರೆ. ಜೊತೆಗೆ ಸಂಚಾರಿ ದೀಪಗಳಲ್ಲಿ, ಕ್ಯಾಲ್ಕುಲೇಟರ್ ಗಳಲ್ಲಿ ಈ ಒಂದು ಸೌರಕೋಶವನ್ನ ಬಳಸ್ತಾರೆ. ದೂರ ಪ್ರದೇಶಗಳಲ್ಲಿನ ರೇಡಿಯೋ ಅಥವಾ ದೂರದರ್ಶನ ಪ್ರಸಾರಗಳಲ್ಲಿ ಇವುಗಳನ್ನ ಬಳಸ್ತಾರೆ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂತ ಉತ್ತರ. ಇನ್ನು 21ನೇ ಪ್ರಶ್ನೆ, ಸಮುದ್ರ ತೀರದಲ್ಲಿ ಸಮುದ್ರದ ಅಲೆಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಂತಹ ಶಕ್ತಿಗೆ ಏನಂತ ಕರೀತಾರೆ? ದಟ್ ಇಸ್ ಅಲೆಗಳ ಶಕ್ತಿ. ಓಕೆ, ಅಲೆಗಳ ಶಕ್ತಿಯನ್ನ ಭರತ ಶಕ್ತಿ ಅಂತ ಕೂಡ ಕರೀತಾರೆ. ಓಕೆ, ಪ್ರೀವಿಯಸ್ ಅಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ರಿ EVS ಟಾಪಿಕ್ ವಿಡಿಯೋಸ್ ಅಲ್ಲಿ, ಕೆಲವರು
ಪವನ ಶಕ್ತಿ ಅಂತ ಮಾಡಿದ್ರು. ಗಾಳಿಗೆ ಸಂಬಂಧಿಸಿದಂತದ್ದು ಪವನ ಶಕ್ತಿ ಆಗುತ್ತೆ, ಅಲೆಗಳಿಗೆ ಸಂಬಂಧಿಸಿದಂತದ್ದು ಅಲೆಗಳ ಶಕ್ತಿ ಅಂತ ಕರೀತಾರೆ. ಅದರ ಬದಲಾಗಿ ಭರತ ಶಕ್ತಿ ಅಂತ ಕೂಡ ಇದ್ರೆ ಅದು ಕೂಡ ರೈಟ್ ಆನ್ಸರ್. ಒಂದು ಭರತ ಶಕ್ತಿ ಅಂತ ಇರುತ್ತೆ, ಇನ್ನೊಂದು ಅಲೆಗಳ ಶಕ್ತಿ, ಎರಡೂ ಕೂಡ ರೈಟ್ ಆನ್ಸರ್. ಅಲೆಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸೋದು. ಓಕೆ, ಸೊ ಈಗ ಕ್ಲಿಯರ್ ಆಗಿರುತ್ತೆ ಅಂತ ಭಾವಿಸ್ತೇನೆ. 22ನೇ ಪ್ರಶ್ನೆ, ಸಾಗರ ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸೋದಕ್ಕೆ ಈ ರಾಸಾಯನಿಕ ವಸ್ತುವಿನ ಆವಿಯನ್ನ ಟರ್ಬೈನ್ ತಿರುಗಿಸೋದಕ್ಕೆ ಬಳಸ್ತಾರೆ. ಯಾವ ಒಂದು ನೋಡಿ, ಸಾಗರ ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸೋದಕ್ಕೆ ಈ ಒಂದು ರಾಸಾಯನಿಕ ವಸ್ತುವಿನ ಆವಿಯನ್ನ ಟರ್ಬೈನ್ ತಿರುಗಿಸೋದಕ್ಕೆ ಉಪಯೋಗಿಸ್ತಾರೆ. ಯಾವುದು? ಅಮೋನಿಯಾ ಆವಿಯನ್ನ ಟರ್ಬೈನ್ ತಿರುಗಿಸೋದಕ್ಕೆ ಉಪಯೋಗಿಸ್ತಾರೆ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 23ನೇ ಪ್ರಶ್ನೆ, ನ್ಯೂಕ್ಲಿಯ ಶಕ್ತಿಯ ಅಪಾಯಗಳು ಅಂದ್ರೆ ಏನು ಅಂತ ಕೇಳಿದರೆ, ನ್ಯೂಕ್ಲಿಯ ಶಕ್ತಿಯ ಅಪಾಯಗಳು ಏನು? ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತೆ, ಹೌದು. ಜೀವ ಸಂಕುಲಕ್ಕೆ ಅಪಾಯಕಾರಿ, ಹೌದು. ಸ್ಥಾಪನೆ ಮತ್ತು ನಿರ್ವಹಣೆ ವೆಚ್ಚ ಕೂಡ ಬಹಳನೇ ದುಬಾರಿ, ಹೌದಲ್ವಾ? ಮೇಲಿನ ಎಲ್ಲವೂ ಕೂಡ ಸರಿ. ಹಾಗಾಗಿ ಇವೆಲ್ಲವೂ ಕೂಡ ಅಪಾಯಗಳು ಅಂತಾನೆ ಹೇಳಬಹುದು. ಇನ್ನು 24ನೇ ಪ್ರಶ್ನೆ, CNG ಯನ್ನ ವಿಸ್ತರಿಸಿ ಬರೆದಾಗ ಏನಿದು? CNG ಪೆಟ್ರೋಲ್ ಪ್ಲಸ್ CNG ಇದೆ ಅಂತ ಹೇಳ್ತೀವಿ ಇವಾಗಿನ ಕಾರ್ಸ್ ಅಲ್ಲಿ. ಸೊ ವಾಟ್ ಇಸ್ CNG? CNG ಇಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ಸರಿಯಾದಂತ ಉತ್ತರ ಏನು? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನೀವು ಉತ್ತರ ಯಾವ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಬೇಕು? ಸೌರಶಕ್ತಿಯನ್ನ ತಯಾರಿಸಬೇಕು ಅಂತ ಅಂದ್ರೆ, ಸೌರ ಕೋಶವನ್ನ, ಸೋಲಾರ್ ಸೆಲ್ ಅಲ್ಲಿ ಯಾವ ತಯಾರಿಸೋದಕ್ಕೆ ಯಾವ ಒಂದು ಧಾತುವನ್ನ ಬಳಸ್ತಾರೆ ಅಂತ. ಓಕೆ, ಈ ಒಂದು ಸೌರ ಕೋಶ ಅಂತ ಏನ್ ಹೇಳ್ತೀವಿ ಅದರ ಅನುಕೂಲತೆಗಳು ಈ ಒಂದು ಆಪ್ಷನ್ ಅಲ್ಲಿ ಇದೆ. ಓಕೆ, ಅದರ ಒಂದು ಅದು ಅನುಕೂಲ ಮೀನ್ಸ್ ಅಪ್ಲಿಕೇಶನ್ಸ್. ಇನ್ನು ಉಪಯೋಗಗಳು ಈ ಒಂದು ಪ್ರಶ್ನೆನಲ್ಲಿನೇ ಇದಕ್ಕೆ ಉತ್ತರ ಸಿಗುತ್ತೆ ನಿಮಗೆ. ಓಕೆ, ಎಸ್, ಇಲ್ಲಿಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಯ್ತು. ಮುಂದಿನ ವಿಡಿಯೋಸ್ ಅಲ್ಲಿ ಮುಂದಿನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.